ಹಾಯ್ ಹಲೋ ವೀಕ್ಷಕರೇ, ನ್ಯೂಸ್ 18ನ ಡಿಜಿಟಲ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆನಂದ್ ಸಾಲುಂಡಿ. ಈ ಮಲಯಾಳಿಗರು ಕತೆಗಳನ್ನ ಹೆಂಗೆ ಹುಡುಕ್ತಾರಪ್ಪ ಅನಿಸುತ್ತೆ. ಅವ್ರ ಕತೆಗಳನ್ನ ಹುಡುಕೋ ಗೋಜಿಗೆ ಹೋಗಲ್ಲ ಅನಿಸುತ್ತೆ. ತಮ್ಮ ಸುತ್ತಮುತ್ತ ನಡೆಯೋ ಘಟನೆಗಳನ್ನ ಇಟ್ಕೊಂಡು ಅದನ್ನೊಂದು ಸಿನಿಮಾ ಕಟ್ಕೊಟ್ಬಿಡ್ತಾರೆ ಅನಿಸುತ್ತೆ. ಎಷ್ಟೋ ಒಂದು ಸರಿ ಒಂದು ತೆಳು ಕತೆನ ಇಟ್ಕೊಂಡು, ಒಂದು ಸಣ್ಣ ಘಟನೆ ಇಟ್ಕೊಂಡು, ಸಣ್ಣ ಎಳೆನ ಇಟ್ಕೊಂಡು ಒಂದು ಅದ್ಭುತ ಸಿನಿಮಾ ಮಾಡಿಬಿಡ್ತಾರೆ. ಯಪ್ಪ, ಇವರು ಹೆಂಗಪ್ಪ ಕತೆ ಹುಡುಕ್ತಾರೆ, ಎಲ್ಲಿ ಹುಡುಕ್ತಾರೆ ಗುರು ಇಂಥ ಸಿನಿಮಾಗಳನ್ನ ಅಂತ ಅನಿಸ್ಬಿಡುತ್ತೆ. ಈಗ ಯಾಕೆ ಈ ಮಾತು ಅಂತಂದರೆ, ಇತ್ತೀಚೆಗೆ ಬಾಲನ್ ದಿ ಬಾಯ್ ಅನ್ನೋ ಒಂದು ಸಿನಿಮಾ ನೋಡಿದೆ. ZEE5ನಲ್ಲಿ ಸ್ಟ್ರೀಮಿಂಗ್ ಆಗ್ತಾಯಿದೆ. ಕನ್ನಡ, ಮೂಲತಃ ಮಲಯಾಳಂ ಸಿನಿಮಾ ಇದು. ಕನ್ನಡದಲ್ಲೂ ಕೂಡ ಲಭ್ಯ ಇದೆ. ಕನ್ನಡ, ತೆಲುಗು, ತಮಿಳು, ಹಿಂದಿಯಲ್ಲಿ ಕೂಡ ಲಭ್ಯ ಇದೆ. ಈ ಸಿನಿಮಾ ಕತೆ ತುಂಬ ಸಿಂಪಲ್. ಅಂದರೆ ನಾವೇನೋ ನೋಡದೇ ಇರೋ ಕತೆ, ಇತ್ತೀಚೆಗೆ ಇಲ್ಲಿವರೆಗೂ ಯಾರೂ ಟೆಸ್ಟ್ ಮಾಡದೇ ಇರುವಂಥ ಫಾರ್ಮುಲಾ ಅಲ್ಲ. ಅದೇ ತಾಯಿ ಮಗನ ಸೆಂಟಿಮೆಂಟು, ತಾಯಿ ಮಗನ ಕತೆ. ಬಟ್ ಹೇಳಿರೋ ರೀತಿ ಇದೆಯಲ್ಲ, ಅದ್ಭುತ ಅನಿಸುತ್ತೆ, ವಾವ್ ಅನಿಸುತ್ತೆ. ಇನ್ನೊಂದು ಏನಪ್ಪ ಅಂದರೆ ವಿಶೇಷತೆ ಅಂದರೆ, ಈ ಸಿನಿಮಾದಲ್ಲಿ ಕೆಲಸ ಮಾಡಿರೋ ತಂತ್ರಜ್ಞರು. ಒಂದು ಕಡೆ ಆವೇಶಂನಂಥ ಸಿನಿಮಾ ಮಾಡಿರುವಂತಹ ಜೀತು ಮಾಧವನ್ ಈ ಸಿನಿಮಾಗೆ ಕತೆ ಬರೆದಿದ್ರೆ, ಇನ್ನೊಂದು ಕಡೆ ಮಂಜುಮೇಲ್ ಬಾಯ್ಸ್ನಂಥ ಅದ್ಭುತ ಸಿನಿಮಾ ಕೊಟ್ಟಂಥ ಚಿದಂಬರಂ ಅವರು ಡೈರೆಕ್ಟ್ ಮಾಡಿದ್ದಾರೆ. ಎಷ್ಟೋ ಸರಿ ನಮ್ಮ ಕನ್ನಡದಲ್ಲಿ ಏನಾಗುತ್ತೆ, ನಾನು ಕತೆ ಬರೆದಿದ್ದೀನಿ, ನಾನೇ ಚಿತ್ರಕಥೆನೂ ಬರೀಬೇಕು, ನಾನೇ ಸಂಭಾಷಣೆನೂ ಬರೀಬೇಕು, ಸೊ ನನ್ನದೇ ನಿರ್ದೇಶನ ಇರಬೇಕು ಅಂತಾರೆ. ಅಂದರೆ ಒಬ್ಬ ಕತೆಗಾರ ಇನ್ನೊಬ್ಬ ಡೈರೆಕ್ಟರ್ ಜೊತೆ ಕೆಲಸ ಮಾಡೋದು ಒಂದು ರೀತಿ ಖುಷಿ ಆದರೆ, ಇನ್ನೊಬ್ಬ ಕತೆಗಾರನ ತಗೊಂಡು ಸಿನಿಮಾ ಮಾಡೋದು ಇನ್ನೊಂದು ರೀತಿ ಖುಷಿ. ಅಂದರೆ ಮಲಯಾಳಂ ಸಿನಿಮಾ ರಂಗದಲ್ಲಿ ಈ ರೀತಿ ಒಗ್ಗಟ್ಟಿದೆ. ಇನ್ನು ಬಾಲನ್ ದಿ ಬಾಯ್ ಸಿನಿಮಾ ಬಗ್ಗೆ ಹೇಳಬೇಕಾದ್ರೆ, ತಾಯಿ ಮಗನ ಸೆಂಟಿಮೆಂಟ್ ಇರೋ ಒಂದು ಕತೆ. ತಾಯಿ ಮಗ ಜೈಲಿಂದ ಆಚೆ ಬರ್ತಾರೆ, ಬದುಕೋಕ್ಕೋಸ್ಕರ ಬೇರೆ ಬೇರೆ ರೀತಿ ಸುಳ್ಳುಗಳನ್ನ ಹೇಳ್ಕೊಂಡು, ಬೇರೆ ಬೇರೆ ವೇಷಗಳನ್ನ ಹಾಕ್ಕೊಂಡು, ಬೇರೆ ಬೇರೆ ಕತೆಗಳನ್ನ ಹೇಳ್ಕೊಂಡು ಬದುಕ್ತಾ ಇರ್ತಾರೆ. ಹೀಗಿರಬೇಕಾದ್ರೆ ಒಂದು ಅಜ್ಜಿಯ ಮನೆಗೆ ಅವರ ಎಂಟ್ರಿ ಆಗುತ್ತೆ. ಆನಂತರ ಏನಾಗುತ್ತೆ ಅನ್ನೋದೇ ಕತೆ. ತಾಯಿ ಮಗನ್ನ ಪ್ರತಿದಿನ ಒಂದು ಸ್ಕೂಲಿಂದ ರಿಸೀವ್ ಮಾಡ್ಕೊಳ್ತಾ ಇರ್ತಾರೆ, ಒಂದು ಜಾಗದಲ್ಲಿ ರಿಸೀವ್ ಮಾಡ್ಕೊಳ್ತಾ ಇರ್ತಾರೆ. ಒಂದಿನ ಮಗ ತಾಯಿ ಬರೋದು ಲೇಟ್ ಆಯಿತು ಅಂದ್ಬಿಟ್ಟು ಎಲ್ಲೋ ಒಂದು ಕಡೆ ಹೋಗಿರ್ತಾನೆ. ಆವಾಗ ತಾಯಿ ಹೇಳ್ತಾರೆ, ನಾನು ಬರ್ತೀನಿ ಅಂತ ಹೇಳಿಲಿಲ್ವಾ, ನಾನು ಬರ್ತೀನಿ ಅಂತ ಹೇಳಿದ್ದೆ ತಾನೆ, ಇನ್ಯಾವತ್ತೂ ಕೂಡ ನಾನು ಎಷ್ಟೊತ್ತೇ ಬರೋದಾದ್ರೂ ನೀನು ಇಲ್ಲೇ ಕಾಯ್ತಾ ಇರಬೇಕು, ಎಲ್ಲೂ ಹೋಗಂಗಿಲ್ಲ ಅಂತ ವಾರ್ನ್ ಮಾಡ್ತಾರೆ. ಅದೊಂದು ಪ್ರೀತಿ ಕಾಳಜಿಯುಕ್ತ ವಾರ್ನ್ ಆಗಿರುತ್ತೆ. ನೆಕ್ಸ್ಟ್ ಟೈಮ್ ಮಗ ಸ್ಕೂಲ್ ಬಸ್ಸಿಂದ ಇಳಿತಾನೆ, ಅಮ್ಮ ಇರಲ್ಲ. ಅಮ್ಮ ಎಷ್ಟೊತ್ತಾದರೂ ಬಂದೇ ಬರ್ತಾರೆ ಅಂತ ಕಾಯ್ಕೊಂಡು ಅಲ್ಲೇ ನಿಂತ್ಕೋತಾನೆ. ಹಾಗಾದರೆ ತಾಯಿ ಮಗ ಸಿಗ್ತಾರ, ಮತ್ತೆ ಒಟ್ಟಾಗ್ತಾರ, ತಾಯಿ ಎಲ್ಲೋದ್ರು, ತಾಯಿ ಮತ್ತೆ ಅಲ್ಲಿ ಬರ್ತಾರ, ತಾಯಿಗೆ ಏನಾಗಿದೆ, ಇದೇ ಸಿನಿಮಾದ ಕತೆ. ತುಂಬ ಸಿಂಪಲ್ ಅನಿಸುತ್ತಲ್ಲ. ನಾವು ಕನ್ನಡದಲ್ಲಿ ಜೋಗಿ ಸಿನಿಮಾದಲ್ಲಿ ತಾಯಿ ಮಗನ ಸೆಂಟಿಮೆಂಟ್ ನೋಡಿದ್ದೀವಿ, ತಾಯಿ ಮತ್ತು ಮಗ ಒಂದಾಗ್ತಾರ ಅಂತ ನೋಡಿದ್ದೀವಿ. ಈ ಸಿನಿಮಾ ಎಷ್ಟು ಸಿಂಪಲ್ ಆಗಿದೆ ಅಂದರೆ, ಸುಮ್ಮನೆ ಫಸ್ಟ್ ಹಾಫ್ ಅಂತೂ ಕತೆನೇ ಇಲ್ವೇನೋ ಗುರು ಅಂತ ಸುಮ್ಮನೆ ಒಂದಷ್ಟು ದೃಶ್ಯಗಳ ಮೂಲಕ, ಒಂದಷ್ಟು ಘಟನೆಗಳ ಮೂಲಕ ಹೇಳ್ಕೊಂಡು ಹೋಗಿದ್ದಾರೆ ಅನಿಸ್ಬೋದು. ಬಟ್ ಸೆಕೆಂಡ್ ಹಾಫ್ ಅಂತೂ ಎಲ್ಲದಕ್ಕೂ ಲಿಂಕ್ ಮಾಡ್ಕೊಂಡು ಹೋಗ್ತಾರೆ. ಅದರಲ್ಲೂ ಕ್ಲೈಮ್ಯಾಕ್ಸ್ ಅಂತೂ ವಾವ್ ಅನಿಸುತ್ತೆ. ಇನ್ನು ಸಿನಿಮಾದ ಪಾತ್ರವರ್ಗದ ಬಗ್ಗೆ ಹೇಳ್ಬೇಕಂದ್ರೆ, ಆದಿಶೇಷನ್ ಅಂತ ಒಂದು ಪುಟ್ಟ ಹುಡುಗ ಆ್ಯಕ್ಟಿಂಗ್ ಮಾಡಿದ್ದಾನೆ. ಅವನ ಆ್ಯಕ್ಟಿಂಗ್ ನೋಡ್ತಾ ಇದ್ದರೆ ಹೋಗಿ ಅವನನ್ನು ಹಿಡ್ಕೊಬೇಕು ಅಥವಾ ಅವನು ಮುದ್ದಾಡಬೇಕು ಅಂತ ಅಷ್ಟು ಕ್ಯೂಟಾಗಿ ಇಡೀ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾನೆ. ಅವನ ಕಣ್ಣಲ್ಲೇ ಒಂದು ನಟನೆಯನ್ನು ವ್ಯಕ್ತಪಡಿಸ್ತಾನೆ. ಹಾಗೆ ಫರ್ಜಾನಾ ಪಲತಿಂಗಲ್ ಅಂತ ಅವರು ತಾಯಿ ಪಾತ್ರ ಮಾಡಿದ್ದಾರೆ. ಅವ್ರದ್ದು ಪಾತ್ರ ನೋಡುವಾಗ ಇದು ನೆಗೆಟಿವ್ ಶೇಡಾ ಅಥವಾ ಇದು ಯಾವ ರೀತಿ ಶೇಡು, ಅಂದರೆ ಅವ್ರದ್ದು ಒಳ್ಳೆಯವರ, ಅವ್ರು ಕೆಟ್ಟವರ ಅನ್ನೋ ಭಾವನೆ ಹುಟ್ಟುತ್ತಾ ಇರುತ್ತೆ. ಅಂದರೆ ಒಬ್ಬ ಮಗನಿಗೋಸ್ಕರ, ಮಗ ಒಂದು ಕಡೆ ತಂದೆ ಥರ ರಾಕ್ಷಸನೂ ಆಗಬಾರ್ದು ಅಥವಾ ಗುಲಾಮನೂ ಆಗಬಾರ್ದು, ಒಂದು ಸಮಾಜಕ್ಕೆ ಒಂದು ಒಳ್ಳೆ ಕೊಡುಗೆ ಆಗಬೇಕು ಅಂತ ಮಗನಿಗೋಸ್ಕರ ತಾಯಿ ಎಷ್ಟು ಕಷ್ಟಪಡ್ತಾರೆ, ಎಷ್ಟೆಲ್ಲ ಹೋರಾಟನ ಮಾಡ್ತಾರೆ. ಅವರ ಹೋರಾಟ ಹೇಗಿರುತ್ತೆ ಅನ್ನೋದೇ ಇಡೀ ಸಿನಿಮಾ. ಇಡೀ ಪಾತ್ರವೇ ಆಗ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಇಡೀ ಸಿನಿಮಾದಲ್ಲಿ ಅವರ ಪಾತ್ರ ಅಂತೂ ಅದ್ಭುತವಾಗಿ ಮೂಡಿಬಂದಿದೆ. ಈ ರೀತಿ ತಾಯಿ ಇರಬೇಕು ಅನಿಸುತ್ತೆ. ಆ ರೀತಿಯಾಗಿ ಆ ಪಾತ್ರವೇ ಅವ್ರು ಆಗ್ಬಿಟ್ಟಿದ್ದಾರೆ. ಕಣ್ಣಲ್ಲೇ ಅಭಿನಯವನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ಟೆಕ್ನಿಕಲಿ ಅಂತೂ ಶೈಜು ಖಾಲಿದ್ ಅವರ ಕ್ಯಾಮ್ರಾ ವರ್ಕು ಸಖತ್ತಾಗಿದೆ. ಏನು ವಯನಾಡು ಸುತ್ತಮುತ್ತಲ ಇದರಲ್ಲಿ ಇಡೀ ಸಿನಿಮಾ ಶೂಟ್ ಆಗಿದೆ. ಇಡೀ ಸಿನಿಮಾ ಒಂದು ರೀತಿ ಅವ್ರ ಕ್ಯಾಮ್ರಾ ಆ್ಯಂಗಲ್ ಇರ್ಬೋದು, ಲೈಟಿಂಗ್ ಆಗಿರ್ಬೋದು, ಅಥವಾ ಮಲಯಾಳಂ ಸಿನಿಮಾಗಳಲ್ಲಿ ಆಲ್ಮೋಸ್ಟ್ ಅಲ್ಲಿ ಕ್ಯಾಮ್ರಾ ವರ್ಕ್ ಚೆನ್ನಾಗಿರುತ್ತೆ, ಗ್ರೀನ್ರಿ ಇರುತ್ತೆ, ಎಲ್ಲಿ ನೋಡಿದ್ರು ಒಂದು ಹಚ್ಚ ಹಸಿರಿನ ವಾತಾವರಣ ಇರುತ್ತೆ. ಈ ಸಿನಿಮಾದಲ್ಲೂ ಕೂಡ ಅಷ್ಟೇ ಸಖತ್ತಾಗಿದೆ ಕ್ಯಾಮ್ರಾ ವರ್ಕು. ಹಾಗೆ ಸುಶೀನ್ ಶ್ಯಾಮ್ ಅವರ ಮ್ಯೂಸಿಕ್ಕು, ಹಾಡುಗಳಂತೂ ಒಂದು ರೀತಿ
ಈ ಪಾಠದಗಳಲ್ಲಿ ಶಾಲೆಯ ಪದ್ಯಗಳ ಥರ ಬರ್ತವೆ, ರೈಮ್ಸ್ ಇದ್ದಾವೆ, ರೈಮ್ಸ್ ಥರ ಇದ್ದಾವೆ, ಕೇಳೋಕ್ಕೊಂಥರ ಚೆನ್ನಾಗಿರುತ್ತೆ. ಬಟ್ ಅರ್ಥ ಗರ್ಭಿತವಾಗಿದೆ, ಅರ್ಥಪೂರ್ಣವಾಗಿದೆ. ಸಿನಿಮಾ ನೋಡುವಾಗ ಸಿನಿಮಾ ಓಟಕ್ಕೆ ತಕ್ಕಂತೆ ಹಾಡುಗಳು ಮೂಡಿಬಂದಿದೆ ಅಂತ ಹೇಳ್ಬೋದು. ಎಲ್ಲ ಒಂದು ಕಡೆ ಸಿನಿಮಾ ಇದು ಥಿಯೇಟ್ರಲ್ಲಿ ನೋಡೋಕ್ಕಾಗುತ್ತಾ, ತುಂಬ ಸ್ಲೋ ಇದೆ ಅನಿಸ್ಬೋದು. ಬಟ್ ಓ ಟಿ ಟಿಯಲ್ಲಂತೂ ಒಂದೊಳ್ಳೆ ಭಾವನಾತ್ಮಕ ಸಿನಿಮಾ. ಈ ರೀತಿಯ ಸಿನಿಮಾ ಮಾಡ್ಬೋದಾ ಅನ್ನುವಂಥ ಅದ್ಭುತ ಸಿನಿಮಾ ಅಂತ ಹೇಳ್ಬೋದು. ಕೊನೆಯಲ್ಲಿ ಬರುವಂಥ ಟ್ವಿಸ್ಟ್ ಅಂತೂ ನಿಮ್ಮನ್ನು ಕತೆ ಇಲ್ಲಿಗೆ ಹೇಗೋ ಸ್ಟಾಪ್ ಮಾಡ್ಬೋದಾಗಿತ್ತು. ಬಟ್ ಈ ರೀತಿ ಸ್ಟಾಪ್ ಮಾಡಿದ್ರಲ್ಲ, ಈ ರೀತಿ ಕತೆನ ಹೆಣ್ಣು ಮಾಡಿದ್ರಲ್ಲ ಅನಿಸುತ್ತೆ. ಒಂದು ಅಚ್ಚರಿ ಹುಟ್ಟಿಸುತ್ತೆ, ಒಂದು ಥ್ರಿಲ್ ಅನಿಸುತ್ತೆ ಸಿನಿಮಾ. ನಿಜ, ಖಂಡಿತ ಈ ರೀತಿಯ ಕತೆಗಳನ್ನ ಮಲಯಾಳಿಗರು ಮಾತ್ರ ಮಾಡೋಕ್ಕೆ ಸಾಧ್ಯನೇನೋ ಅನಿಸುತ್ತೆ. ಯಾಕಂದರೆ ಕನ್ನಡದಲ್ಲಿ ಕೂಡ ಈ ರೀತಿ ಸಿನಿಮಾಗಳು ಬರಬೇಕಂದ್ರೆ ಅದಕ್ಕೆ ಪ್ರೊಡ್ಯೂಸ್ ಮಾಡುವಂಥ ಪ್ರೊಡ್ಯೂಸರ್ ಬೇಕು. ಬಟ್ ಒಂದು ಖುಷಿಯ ವಿಚಾರ ಅಂತಂದರೆ ನಮ್ಮ KVN ಸಂಸ್ಥೆ ಈ ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡಿದೆ, ನಿರ್ಮಾಣ ಮಾಡಿದೆ ಅಂತ ಹೇಳ್ಬೋದು. ಥಿಯೇಟ್ರಿಕಲ್ಲೂ ಕೂಡ ಚೆನ್ನಾಗಿ ಹೋಗಿತ್ತು. ಈಗ ಓ ಟಿ ಟಿಯಲ್ಲಿ ಒಳ್ಳೆ ಸೌಂಡ್ ಮಾಡ್ತಾ ಇದೆ. ಖಂಡಿತ ನಿಮ್ಗೆ ಸಮಯ ಲಭ್ಯ ಇದ್ದರೆ ಈ ಸಿನಿಮಾನ ಜಿ ಫೈನಲ್ ನೋಡಿ ಅಂತ ಹೇಳ್ಬೋದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.